ಹೊಳೆನರಸೀಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೆದಿದೆ. ಹೊಳೆನರಸೀಪುರ ಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆ, ಅಲ್ಲಿ ಇದ್ದಂತಹ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೆದಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ. ಕಾಂಗ್ರೆಸ್ ಅಭ್ಯರ್ಥಿ ಮಂಜೇಗೌಡ, ಜೆಡಿಎಸ್ ಅಭ್ಯರ್ಥಿ ರೇವಣ್ಣ ಬೆಂಬಲಿಗರ ಮಧ್ಯೆ ಗಲಾಟೆ ನಡೆದಿದೆ. ಘಟನೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯನ ಕಾರಿನ ಮೇಲೆ ಕಲ್ಲು ತೂರಾಟ ಕೂಡ ನಡೆದಿದೆ. ಹೊಳೆನರಸೀಪುರ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆಯಾಗಿದೆ. ಚನ್ನರಾಯಪಟ್ಟಣ ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಮಂಜೇಗೌಡ, ಜೆಡಿಎಸ್ ಅಭ್ಯರ್ಥಿ ರೇವಣ್ಣ ಬೆಂಬಲಿಗರ ನಡುವೆ ಈ ಗಲಾಟೆ ನಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸ್ತಾ ಇದ್ದಂತಹ ಶ್ರೇಯಸ್ ಪಟೇಲ್, ಜೆಡಿಎಸ್ ಅಭ್ಯರ್ಥಿ ಪರ ಪ್ರಚಾರ ನಡೆಸ್ತಾ ಇದ್ದ ಡಾಕ್ಟರ್ ಸೂರಜ್ ರೇವಣ್ಣ. ಈ ಘಟನೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರ ಕಾರಿನ ಮೇಲೆ ಕಲ್ಲು ತೂರಾಟ ಕೂಡ ನಡೆದಿದೆ. ಆ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ, ಯಾವ ರೀತಿ ಕಾರು ಜಖಮ್ ಆಗಿದೆ ಅನ್ನೋದನ್ನ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಒಟ್ಟಾರೆ ಘಟನೆ ಹಿನ್ನೆಲೆ ಏನು, ಈಗ ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ? ಭಾವನ, ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಕಾಳೇನಹಳ್ಳಿಯಲ್ಲಿ ಘಟನೆ ನಡೆದಿರುವ ಘಟನೆ ಇದು. ಸದ್ಯ ಪರಿಸ್ಥಿತಿಯನ್ನ ಹತೋಟಿಗೆ ತರುವಲ್ಲಿ ಹಾಸನ SP ರಾಹುಲ್ ಕುಮಾರ್ ಯಶಸ್ವಿಯಾಗಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ನಿನ್ನೆ ರಾತ್ರಿ ಜೆಡಿಎಸ್ ಅಭ್ಯರ್ಥಿ HD ರೇವಣ್ಣ ಅವರ ಪರವಾಗಿ ಅವರ ಪುತ್ರ ಸೂರಜ್ ರೇವಣ್ಣ ಹಾಗೂ ಬೆಂಬಲಿಗರು ಕಾಳೇನಹಳ್ಳಿಯಲ್ಲಿ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ರು. ಇದೇ ಗ್ರಾಮದಲ್ಲಿ ಬಾಗೂರು ಮಂಜೇಗೌಡ, ಕಾಂಗ್ರೆಸ್ ಅಭ್ಯರ್ಥಿ ಬಾಗೂರು ಮಂಜೇಗೌಡರ ಪರವಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೇಯಸ್ ಪಟೇಲ್ ಹಾಗೂ ಬೆಂಬಲಿಗರು ಕಾಳೇನಹಳ್ಳಿಯಲ್ಲಿ ಪ್ರಚಾರವನ್ನು ನಡೆಸ್ತಿದ್ರು. ಈ ಸಂದರ್ಭದಲ್ಲಿ ಈ ಪ್ರಚಾರದ ವೇಳೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದು ರೀತಿ ಮಾತಿನ ಚಕಮಕಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಒಂದೇ ಗ್ರಾಮದಲ್ಲಿ ಏಕಕಾಲದಲ್ಲಿ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಜೆಡಿಎಸ್ ಬೆಂಬಲಿಗರು ಮತ್ತು ಕಾಂಗ್ರೆಸ್ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಅಂದ್ರೆ ಈ ಭಾಗಕ್ಕೆ ಬರಬಾರದು ಅನ್ನೋ ರೀತಿಯಲ್ಲಿ, ಜೊತೆಗೆ ಈ ಸ್ಥಳದಲ್ಲಿ ಈಗ ಟೈಮ್ ನಲ್ಲಿ ಪ್ರಚಾರ ಮಾಡಬಾರ್ದು, ಈ ತರ ವಿಷಯದಲ್ಲಿ ಮೊದಲಿಗೆ ಆರಂಭದಲ್ಲಿ ಒಂದು ಮಾತಿನ ಚಕಮಕಿ ನಡೆಯುತ್ತೆ. ನಂತರದಲ್ಲಿ ಶ್ರೇಯಸ್ ಪಟೇಲ್, ಜಿಲ್ಲಾ ಪಂಚಾಯತ್ ಸದಸ್ಯ, ಇವರ ಕಾರ್ ಮೇಲೆ ಕಲ್ಲು ತೂರಲಾಗಿದೆ ಅನ್ನುವಂತಹದ್ದು, ಜೆಡಿಎಸ್ ಕಾರ್ಯಕರ್ತರು ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಸದ್ಯ ಕೇಳಿ ಬಂದಿದೆ. ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಜೆಡಿಎಸ್ ಕಾರ್ಯಕರ್ತರ ಬೆಂಬಲಿಗರ ಕಾರಿನ ಮೇಲೆ ಕಲ್ಲನ್ನು ಹೊಡೆದಿದ್ದಾರೆ ಅನ್ನುವಂತಹದ್ದು ಸದ್ಯ ಇದೆ. ಎರಡೂ ಕಡೆಯಿಂದಲೂ ಸಹ ಚನ್ನರಾಯಪಟ್ಟಣ ಠಾಣೆಯಲ್ಲಿ ದೂರು ದಾಖಲಾಗುವ ಸಾಧ್ಯತೆ ಇದೆ. ಹಾಸನ SP ರಾಹುಲ್ ಕುಮಾರ್ ಅವರು ಘಟನಾ ಸ್ಥಳಕ್ಕೆ ರಾತ್ರಿ ತೆರಳಿ ಆ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಯತ್ನದಲ್ಲಿದ್ರು. ಜೊತೆಗೆ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಆದ್ರೆ ಪರಿಸ್ಥಿತಿ ಕೈ ಮೀರಿದಂತೆ ಎಚ್ಚರಿಕೆ ವಹಿಸಿದಂತಹ ಪೊಲೀಸರು ಒಂದು ಪರಿಸ್ಥಿತಿಯನ್ನ ಹತೋಟಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಕಾಳೇನಹಳ್ಳಿ ಈಗ ಶಾಂತಿಯುತವಾಗಿದೆ. ಆದ್ರೂ ಎರಡೂ ಕಡೆಯವರು ಸಹ ಚನ್ನರಾಯಪಟ್ಟಣ ಠಾಣೆಯಲ್ಲಿ ದೂರು ದಾಖಲಿಸುವ ಸಾಧ್ಯತೆ ಇದೆ. ಆದ್ರೆ ಹಾಸನ ಜಿಲ್ಲೆ ಹೊಳೆನರಸೀಪುರ ಕ್ಷೇತ್ರ ಬಾಗೂರು ಮಂಜೇಗೌಡ ಅವರ ಸತ್ತು HD ರೇವಣ್ಣ ನಡುವೆ ಒಂದು ರೀತಿಯ ಪ್ರಬಲ ಪೈಪೋಟಿ ನಡೀತಾ ಇದೆ, ಚುನಾವಣಾ ಕಣ ರಂಗೇರಿದೆ ಅಂತ ಮಾತಿತ್ತು. ಈ ಒಂದು ಘಟನೆಯನ್ನ ನೋಡಿದಾಗ ಒಂದು ಚುನಾವಣೆ ಬಹಳ ಪ್ರತಿಷ್ಠೆಯಾಗಿ ಎರಡೂ ಕಡೆಯವರು ಸಹ ತೆಗೆದುಕೊಂಡಿದ್ದಾರೆ ಅನ್ನಿಸ್ತಾ ಇದೆ. ಆದ್ರೆ ಈ ರೀತಿಯ ಘಟನೆ ನಡೆದಿರ್ತಕ್ಕಂಥದ್ದು ಮತದಾರರಿಗೆ ಒಂದು ರೀತಿಯ ನೋವಿನ ವಿಚಾರ. ಅಂದ್ರೆ ಮತ ಪ್ರಚಾರ ಮಾಡಬೇಕು, ಜೊತೆಗೆ ಹೊರತಾಗಿ ಒಂದು ನ್ಯಾಯಯುತವಾಗಿ ನ್ಯಾಯಸಮ್ಮತವಾಗಿ ನಡೀಬೇಕು. ಆದ್ರೆ ಈ ರೀತಿ ಗಲಾಟೆ ಘರ್ಷಣೆಗೆ ಯಾಕೆ ಕಾರಣವಾಗಿದೆ ಅನ್ನುವಂಥದ್ದು ಸಹ ಪ್ರಜ್ಞಾವಂತ ಮತದಾರರ ಪ್ರಶ್ನೆ ಆಗಿದೆ. ಭಾವನಾ, ಸದ್ಯದ ಸನ್ನಿವೇಶ ಮುಂದುವರಿಯೋ ಸಾಧ್ಯತೆನೂ ತಳ್ಳಿ ಹಾಕುವಂತಿಲ್ಲ. ಈ ಹಿನ್ನೆಲೆಯಲ್ಲಿ ಯಾವೆಲ್ಲ ರೀತಿ? ಹೌದು ಭಾವನಾ, ಸದ್ಯ ಪರಿಸ್ಥಿತಿ ಸಂಪೂರ್ಣವಾಗಿ ತಿಳಿಯಾಗಿದೆ ಅನ್ನೋದನ್ನ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಕಾಂಗ್ರೆಸ್ ಬೆಂಬಲಿಗರು ಮತ್ತು ಜೆಡಿಎಸ್ ಬೆಂಬಲಿಗರು ಎರಡೂ ಸಹ ಈ ಒಂದು ಕಾಳೇನಹಳ್ಳಿ ಗ್ರಾಮದಲ್ಲಿದ್ದು ಈ ರೀತಿ ಒಂದು ಕಲ್ಲು ತೂರಾಟವನ್ನ, ಶ್ರೇಯಸ್ ಪಟೇಲ್ ಜಿಲ್ಲಾ ಪಂಚಾಯತ್ ಸದಸ್ಯ, ಇವರ ಕಾರ್ ಮೇಲೆ ಕಲ್ಲು ತೂರಾಟವನ್ನ ನಡೆದಿರೋದನ್ನ ಕಾಂಗ್ರೆಸ್ ಬೆಂಬಲಿಗರು ಸಹ ಇದು ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ ಈ ಗಲಾಟೆ ಘರ್ಷಣೆ ಬಗ್ಗೆ ಜೆಡಿಎಸ್ ಕಾರ್ಯಕರ್ತರು ಸಹ ಒಂದು ರೀತಿಯ ಕೋಪ ಆಗಿರ್ತಕ್ಕಂಥದ್ದು. ಹೀಗಾಗಿ ಪರಿಸ್ಥಿತಿ ಇನ್ನೊಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಿದ್ರು ಸಹ ಯಾವುದೇ ರೀತಿಯ ಮುಂದೆ ಘರ್ಷಣೆ ಗಲಾಟೆ ಆಗದಂತೆ ಎಚ್ಚರಿಕೆ ವಹಿಸುವ ನಿಟ್ಟಿನಲ್ಲಿ ಪೊಲೀಸ್ ಬಂದೋಬಸ್ತನ್ನ ಈಗ ಗ್ರಾಮದಲ್ಲಿ ವಹಿಸಲಾಗಿದೆ. ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಭಾವನಾ.